ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಒಂದು ಸ್ವೀಟ್ ರೆಸಿಪಿ, ಗುಲಾಬ್ ಜಾಮೂನ್ ಏನಪ್ಪ ಇವತ್ತು ತೋರಿಸ್ತಿರೋದು ಅಂತ ಅಂದ್ಕೊಳ್ತೀರಾ. ನಾನು ಸುಮಾರು ಜನ ಹೇಳಿರೋ ಪ್ರಕಾರ ನಾವು ಜಾಮೂನ್ನ ಪರ್ಫೆಕ್ಟಾಗೇ ಮಾಡ್ತೀವಿ, ಆದರೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅಥವಾ ನಾವು ಶುಗರ್ ಸಿರಪ್ ಮಾಡಿರ್ತೀವಲ್ಲ ಅದ್ರಲ್ಲಿ ಹಾಕಿದಾಗ ಅದು ಓಪನ್ ಆಗಿಬಿಡುತ್ತೆ, ಮೆತ್ತೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡೋಣ. ಹಾಗೆ ಬಿಗಿನರ್ಸ್ ಯಾರಾದರೂ ಸ್ವೀಟ್ ಮಾಡೋರು ಇದನ್ನು ನೋಡಿ ಅವ್ರಿಗೂ ಸಹ ಯೂಸ್ ಆಗ್ಬೋದು ಅಂತ ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟದಲ್ಲಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನಾನಿಲ್ಲಿ MTR ಪೌಡ್ರನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಲೋಟ, ಅಂದರೆ ನಾವು ನೀರನ್ನು ಕುಡಿಯೋವಂಥ ಲೋಟದಲ್ಲಿ 1 ಲೋಟ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಇದಕ್ಕೆ 1.5 ಲೋಟ ಆಗೋಷ್ಟು ನೀರನ್ನು ಸೇರಿಸಿದ್ರೆ ಕರೆಕ್ಟಾಗಿ ಬರುತ್ತೆ. ನಾವಿಲ್ಲಿ ಈ ಶುಗರ್ ಸಿರಪ್ ಮಾಡೋದು ಸಹ ಪರ್ಫೆಕ್ಟಾಗಿರಬೇಕು. ಹಾಗೆ ಹಿಟ್ಟನ್ನು ಕಲಿಸ್ತೀವಲ್ವ ಅದು ಸಹ ಒಂದು ಮೆಥಡ್ ಇರುತ್ತೆ. ಅದನ್ನು ಕರೆಕ್ಟಾಗಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಗುಲಾಬ್ ಜಾಮೂನ್ ನೀಟಾಗಿ ಬರುತ್ತೆ. ನಾನಿಲ್ಲಿ 1 ಲೋಟ ಸಕ್ಕರೆ ಹಾಗೆ 1.5 ಲೋಟ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಮಗೆ ತುಂಬ ಸ್ವೀಟ್ ಆಗುತ್ತಪ್ಪ, ಮುಚ್ಚಿಟ್ಟಾಗುತ್ತೆ ಅನ್ನೋರು ಬೇಕಿದ್ರೆ 1/4 ಲೋಟ ಹಾಕೋಬೋದು. ಇವಾಗ ಇದನ್ನು ಬಿಸಿಗಿಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅಲ್ಲಿ ತನಕ ನಾವು ಜಾಮೂನ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಅದನ್ನು ಜಾಮೂನ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ಎಲ್ಲ ಗಂಟಿರುತ್ತಲ್ವ ಅದನ್ನೆಲ್ಲ ಈ ರೀತಿ ಓಪನ್ ಮಾಡ್ಕೋಬೇಕು. ನೀವು ಇದನ್ನು ಬೇಕಾದ್ರೆ ಜರಡಿ ಬೇಕಿದ್ರೂ ಮಾಡ್ಕೋಬೋದು. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನಾನು ಕೈಯಲ್ಲೇ ಈ ರೀತಿ ಎಲ್ಲ ಗಂಟುಗಳನ್ನು ಸಹ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಗಂಟೆ ಇಲ್ದಂಗೆ ನಾವು ಫಸ್ಟು ಅದನ್ನು ರೆಡಿ ಮಾಡ್ಕೋಬೇಕು. ಆವಾಗಲೇ ಜಾಮೂನ್ ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ನಾವು ಗಂಟೆಲ್ಲ ಓಪನ್ ಆಯಿತು ಅಂದಮೇಲೆ ಇದಕ್ಕೆ ಸ್ವಲ್ಪನೇ ಹಾಲನ್ನು ಹಾಕೋಬೇಕು. ಹಾಲನ್ನು ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅನ್ನೋದ್ರಿಂದ ನಾನಿಲ್ಲಿ ಹಾಲು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಾಲನ್ನು ಕಾಯಿಸಿ ಹಾಕ್ತಿಲ್ಲ, ಅಂದರೆ ಬಿಸಿ ಹಾಲನ್ನ ಹಾಕ್ತಿಲ್ಲ, ಕಾಯಿಸಿ ಆರಿಸಿರೋ ಅಂಥ ತಣ್ಣಗಿರೋ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಂದೇ ಸಲ ಹಾಲನ್ನ ಹಾಕ್ಬಿಡ್ಬಾರ್ದು, ಸ್ವಲ್ಪನೇ. ನೋಡಿ ನಾನಿಲ್ಲಿ ಸ್ವಲ್ಪ ಹಾಲನ್ನ ಹಾಕಿದೆ, ಆವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿದೆ. ಈಗ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಅವಾಗ ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡೆ. ಇವಾಗ ನೀಟಾಗಿ ನಾವು ಇದನ್ನು ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಕಲಸಿ ಆ ಥರ ಎಲ್ಲ ಮಾಡಬಾರ್ದು. ನೋಡಿ ನನ್ನ ಕೈಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನಿಲ್ಲಿ ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಚೆನ್ನಾಗಿ ನಾದೋದು ಎಲ್ಲ ಮಾಡಬಾರ್ದು. ಇವಾಗ ಮತ್ತೆ ಇನ್ನು ಸ್ವಲ್ಪ ಬೇಕು ಅಂತ ಅನ್ನಿಸ್ತು. ಇವಾಗ ನಾವು ಇದನ್ನೆಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ನೋಡಿ ಕೈಯಲ್ಲಿ ಸುಮ್ಮನೆ ಹಿಂಗೆ ತಿರುಗಿಸ್ತಾ ಇದ್ದರೆ ಅದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಚೆನ್ನಾಗಿ ನಾದೋದೆಲ್ಲ ಮಾಡಬಾರ್ದು. ಇವಾಗ ರೆಡಿ ಆಯಿತು. ಇವಾಗ ಇಷ್ಟು ಸ್ವಲ್ಪ ಇದೇನಿದು ಚಪಾತಿ ಕೈಗೆಲ್ಲ ಅಂಟ್ತಿದೆ ಅಂತ ನೀವು ಅನ್ಕೋಬೋದು. ಇದನ್ನು ನೀವು ಮಿಕ್ಸ್ ಮಾಡ್ತಾನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಕರೆಕ್ಟಾಗಿ ಹಿಟ್ಟು ಒಂದು ಹದಕ್ಕೆ ಬಂದಿದೆ ಅಂತ. ನೋಡಿ ಇವಾಗ ನಾನು ಯಾವುದೇ ಎಣ್ಣೆ ಏನೂ ಹಾಕಿಲ್ಲ, ಕರೆಕ್ಟಾಗಿದೆ. ಈ ಮೆಥಡಲ್ಲಿ ಇರಬೇಕು, ಇಷ್ಟಿರಬೇಕು ಇದು ನಾವು ಜಾಮೂನ್ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋವಂಥದ್ದು. ಇದಕ್ಕೆ ನೀವು ತುಂಬ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಎಲ್ಲ ಮಾಡ್ಕೋಬಾರ್ದು, ಸ್ವಲ್ಪ ತೆಳುನೇ ಇರಬೇಕು. ಇವಾಗ ನೋಡಿ ಶುಗರ್ ಸಿರಪ್ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನೀವು ಬೇಕಿದ್ರೆ ಕೇಸರಿ ದಳನೂ ಬೇಕಿದ್ರೆ ಹಾಕೋಬೋದು. ಕೇಸರಿ ದಳ ಇಲ್ಲ ಅನ್ನೋರು ಏನು ಮಾಡ್ಬೋದು, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೋದು. ನಾನಿಲ್ಲಿ 1 ಲವಂಗ ಸೇರಿಸ್ತಾ ಇದ್ದೀನಿ. ಲವಂಗ ಸೇರಿಸಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಬೇಕ್ರಿಗಳಲ್ಲಿ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ವ ಆ ಟೇಸ್ಟೇ ಬರುತ್ತೆ. ಹಾಗೆ ಒಂದು ಸಣ್ಣದು ಕಲ್ಲುಪ್ಪು. ಇಲ್ಲಿ ನೋಡಿ ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿದ್ವಾ ಇಲ್ವಾ ಅನ್ನೋ ಥರ ಇರಬೇಕು. ಒಂದು ಚಿಟಿಕೆ ಹಾಕಬೇಕಷ್ಟೇ. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀವು ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಇಷ್ಟೇ, ಇವಾಗ ರೆಡಿಯಾಗಿದೆ. ಇದನ್ನು ಎತ್ತಿ ಮುಚ್ಚಿ ಪಕ್ಕಕ್ಕೆ ಇಟ್ಕೊಬಿಡ್ಬೇಕು. ನೋಡಿ ಇಲ್ಲಿ ಒಂದೆಳೆ ಪಾಕ ಅಂತ ಏನಿಲ್ಲ, ನೀರಲ್ಲಿ ಬರೋ ತನಕ ಇರಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳು ಇದ್ರೂ ಪಾಕ ಏನಾಗುತ್ತೆ, ಆ ಜಾಮೂನ ನಾವು ಎಣ್ಣೆಯಲ್ಲಿ ಕರೆದು ಹಾಕಿದ ತಕ್ಷಣ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಒಂದು ಹದದಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ನೀವು ಫೈನಲ್ ಟಚ್ ಅನ್ನೋ ಥರ ನೋಡಿ ಹಾಕಿದ ತಕ್ಷಣ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಆಲ್ರೆಡಿ ನಾನು ಎಣ್ಣೆನ ಬಿಸಿಗಿಟ್ಟಿದ್ದೀನಿ. ಇದಕ್ಕೂ ಒಂದು ಟ್ರಿಪ್ ಏನಪ್ಪ ಅಂತ ಹೇಳಿದ್ರೆ, ಎಣ್ಣೆ ಬಿಸಿ ಆಗ್ತಾಯಿದೆ. ಇವಾಗ 1/4 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಇವಾಗ ಇದಕ್ಕೆ ಸೇರಿಸ್ಕೋಬೇಕು. ಯಾಕೆಂದರೆ ನಾವು ಇಡೀ ಸ್ವೀಟ್ನ ನಾವು ತುಪ್ಪದಲ್ಲೇ ಮಾಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ
ನಾವು ಮಾಡ್ತಿರೋವಂಥ ಆಯಿಲ್ಗೆ ಸ್ವಲ್ಪ ತುಪ್ಪ ಸೇರಿಸಿದ್ರೆ ಆ ಸ್ವೀಟ್ ನಾವು ತುಪ್ಪದಲ್ಲೇ ಮಾಡಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ, ಅದೇ ಫ್ಲೇವರ್ ಇರುತ್ತೆ. ಅದಕ್ಕೋಸ್ಕರ ತುಪ್ಪನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಇದು ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇವಾಗ ಏನು ಮಾಡಬೇಕು, ಇದನ್ನು ಜಸ್ಟ್ ನೋಡಿ 1-2 ಸಲ ಈ ರೀತಿ ಕಲಿಸ್ಬಾರ್ದು. ನಾನು ಆಲ್ರೆಡಿ ಹೇಳ್ತಾನೆ ಇರ್ತೀನಿ, ಸ್ವಲ್ಪ ಕೈಗೆ ತುಪ್ಪನ ಸವರಿ ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಯಾಕಂದರೆ ಅದು ಕ್ವಾಂಟಿಟಿ ಇನ್ಕ್ರೀಸ್ ಆಗಿರುತ್ತೆ, ಉಬ್ಬಿ ಬಂದಿರುತ್ತೆ ಜಾಮೂನ್ ಹಿಟ್ಟು. ಅದಕ್ಕೆ ಇದನ್ನು ಕರೆಕ್ಟಾಗಿ ಈ ರೀತಿ 1-2 ಸಲ ಈ ಥರ ಮಿಕ್ಸ್ ಮಾಡಿ ಸಾಫ್ಟಾಗಿ, ಈ ಎಳೆ ಮಕ್ಳುಗಳನ್ನ ನಾವು ಹ್ಯಾಂಡಲ್ ಮಾಡ್ತೀವಲ್ವ ಆ ಥರ ಮಾಡ್ಕೋಬೇಕು. ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ, ಕಲಿಸ್ಬೇಕಾದ್ರೆ ತೆಳು ತೆಳು ಅನ್ನಿಸ್ತಿತ್ತಲ್ವ. 1-2 ನಿಮಿಷ ಬಿಟ್ಬಿಟ್ರೆ ಈ ರೀತಿ ಚೆನ್ನಾಗಾಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನ ಈ ರೀತಿ ಮಾಡ್ಕೋಬೇಕು. ನೀವು ಉಂಡೆ ನೋಡಿ ಇಲ್ಲಿ ಓಪನ್ ಆಗ್ತಾ ಇರೋ ಥರ ಸೀಳಿರೋ ಥರ ಏನೂ ಇಲ್ಲ, ಈ ರೀತಿ ಎಲ್ಲ ಉಂಡೆಗಳನ್ನ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡ್ತಿರೋ ಅಂದರೆ ನಾನು ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿರೋದು, ಅಂದರೆ 200 ಗ್ರಾಮ್ ಆಗೋಷ್ಟು ಜಾಮೂನ್ ಪುಡಿನ ತೊಗೊಂಡು ಅದರಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ನಾನು ಇವಾಗ ಮಾಡ್ತಿರೋ ಅಂಥದ್ದು. ಅಷ್ಟರಲ್ಲಿ ನನಗೆ ಒಂದು 25 ಅಷ್ಟು ಆಗೋ ಅಷ್ಟು ಜಾಮೂನ್ಗಳು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನೀಗ ಮಾಡ್ತಿರೋ ಸೈಜಲ್ಲಿ 25 ಆಗೋಷ್ಟು ಆಗುತ್ತೆ. ನಾನೆಲ್ಲ ಇವಾಗ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಈ ರೀತಿ ಉಂಡೆಗಳನ್ನ ಫಸ್ಟು ಮಾಡಿಕೊಂಡ್ರೆ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಈ ಉಂಡೆಗಳು ಸಹ ರೆಡಿ ಆಗುತ್ತೆ, ನಾವು ಕರಿಯೋದಕ್ಕೆ ಈಸಿ ಆಗಿಬಿಡುತ್ತೆ. ನೋಡಿ ನಾನು ಮಾಡಿರೋದ್ರಲ್ಲಿ ಒಂದು 24-25 ಕರೆಕ್ಟಾಗಿ ಆಗುತ್ತೆ. ಇವಾಗ ಇದೆಲ್ಲ ರೆಡಿಯಾಗಿದೆ. ನೀವು ಇನ್ನೂ ಬೇಕಿದ್ರೆ ದಪ್ಪ ಬೇಕಿದ್ರೂ ಮಾಡ್ಕೋಬೋದು. ನಾವು ಮನೆಗೆ ಮಾಡ್ತಿರೋದ್ರಿಂದ ನಾನು ಈ ಸೈಜಲ್ಲಿ ಮಾಡ್ಕೊಳ್ತಾ ಇರೋದು. ನೀವು ಗೆಸ್ಟ್ಗಳಿಗೆ ಯಾರು ಫಂಕ್ಷನಲ್ಲಿ ಮಾಡ್ತಿದ್ದೀವಿ ಅಂದರೆ ಇನ್ನೂ ಸ್ವಲ್ಪ ದಪ್ಪ ಉಂಡೆಗಳನ್ನ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ, ತುಂಬ ಈ ಪೂರಿ ಎಲ್ಲ ಕರಿಬೇಕಾದ್ರೆ ಮಾಡ್ಕೋತೀವಲ್ವ ಎಣ್ಣೆ ಬಿಸಿ, ಆ ರೀತಿ ಮಾಡ್ಕೋಬಾರ್ದು. ಯಾಕಂದರೆ ಆವಾಗ ಮೇಲೆ ಚೆನ್ನಾಗಿ ಕಲರ್ ಬರುತ್ತೆ, ಅದರ ಒಳಗಡೆ ಒಂದು ಚೂರು ಸಹ ಹಿಟ್ಟು ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನಾವು ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೋದ್ರಲ್ಲೂ ತುಂಬ ಕೇರ್ಫುಲ್ಲಾಗಿರಬೇಕು. ನಾವು ಉಂಡೆಗಳನ್ನ ಹಾಕ್ತಿರ್ತೀವಲ್ವ ಆವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನೆಲ್ಲ ಹಾಕಬೇಕು. ಆವಾಗಲೇ ನೀವು ಜಾಮೂನು ಒಂದು ಚೂರು ಸಹ ಒಡೆಯೋದಿಲ್ಲ. ಕೆಲವರು ಈ ರೀತಿ ಎಣ್ಣೆಗೆ ಹಾಕ್ತಿದ್ದಂಗೆ ಓಪನ್ ಆಗಿಬಿಡುತ್ತೆ. ನೋಡಿ ಒಂದು ಚೂರು ಸೀಳು ಆಗಿಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಈ ಕಲರ್ ಬರಬೇಕು. ಅದಾದಮೇಲೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ನಾವು ಏನು ಮಾಡಬೇಕು, ಒಂದು ಸ್ವಲ್ಪ ಕಲರ್ ಬಂತು ಅಂದ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆವಾಗ ನಿಧಾನ ಉರಿನಲ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಹಿಟ್ಟು ಬೇಯುತ್ತೆ. ಈ ರೀತಿ ಎಲ್ಲನೂ ಸಹ ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು. ಮತ್ತು ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇಷ್ಟು ಕಲರ್ ಬಂತಲ್ವ, ಆವಾಗ ಮತ್ತೆ ನಾವು ಉರಿನ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಉರಿನ ಕಡಿಮೆ ಇಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಳಗೆ ಹಿಟ್ಟು ಸಹ ಬೇಯುತ್ತೆ. ಇವಾಗ ನಾನು ಒಂದು ಸಲ ತೆಗೆದಿದ್ನಲ್ಲ ಅದನ್ನು ಇವಾಗ ಶುಗರ್ ಸಿರಪ್ ಸ್ವಲ್ಪ ಬಿಸಿ ಇದೆ. ಇವಾಗ ನಾವು ತೆಗೆದ ತಕ್ಷಣ ನಾವು ಡೈರೆಕ್ಟಾಗಿ ಈ ಶುಗರ್ ಸಿರಪ್ಗೆ ಹಾಕೋಬಾರ್ದು. ತಟ್ಟೆಗೆ ಎತ್ತಿಟ್ಬಿಟ್ಟು 1-2-5 ಸೆಕೆಂಡ್ ತಟ್ಟೆನಲ್ಲಿ ಬಿಟ್ಟು ಆಮೇಲೆ ಹಾಕೋಬೇಕು. ಆವಾಗಲೇ ಚೆನ್ನಾಗಿ ಬರೋವಂಥದ್ದು. ಇವಾಗ ಮುಚ್ಚಿಟ್ಟು ಇವಾಗ ಇಲ್ಲಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಕರಿತಿರೋದು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ರೀತಿ ತೊಗೊಂಡು ತಿನ್ನೋದಂದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಶುಗರ್ ಸಿರಪ್ಪಲ್ಲೇ ಹಾಕ್ತಾನೆ ಎಣ್ಣೆಯಿಂದ ತೆಗೆದು ತಿಂತಾಯಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿಲ್ದ ಹೋದರು. ಇಲ್ಲಿ ನೋಡಿ ನಾನು ಮತ್ತೆ ಇನ್ನೊಂದು ಬ್ಯಾಚ್ನ ತೆಗಿತಾ ಇದ್ದೀನಿ. ಇದನ್ನು ಸಹ ಡೈರೆಕ್ಟಾಗಿ ನಾನು ಶುಗರ್ ಸಿರಪ್ಗೆ ಹಾಕ್ತಿಲ್ಲ, ಮತ್ತೆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತಟ್ಟೆಗೆ ಹಾಕ್ಕೊಂಡಾಗ ಒಂದು 5 ಸೆಕೆಂಡ್ ಬಿಟ್ಟಾದಮೇಲೆ ಮತ್ತೆ ನಾವು ಫಸ್ಟ್ ಹಾಕಿರ್ತೀವಲ್ವ ಅದನ್ನೆಲ್ಲ ಸ್ಪೂನಲ್ಲಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮತ್ತೆ ಇದು ನಾವೇನು ಕರ್ಕೊಂಡಿದ್ವಿ ಅದನ್ನು ಸಹ ಹಾಕ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಶುಗರ್ ಸಿರಪ್ನ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ನೀವು ಇದನ್ನು ಮಾಡ್ಕೋಬೇಕು. ಯಾಕೆಂದರೆ ಎಲ್ಲ ಜಾಮೂನ್ಗಳಿಗೂ ಕರೆಕ್ಟಾಗಿ ನೀವು ಮಾಡಿರೋ ಸಿರಪ್ಪು ಅದನ್ನು ಹೀರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಮೇಲ್ಮೇಲೇ ಆಗಿಬಿಡುತ್ತೆ ಕೆಲವೊಂದು ಜಾಮೂನ್ಗಳು, ಅವಕ್ಕೆ ಶುಗರ್ ಸಿರಪ್ಪು ಅಂಟೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆನ ಹಾಕ್ಕೋಬೇಕು. ನೋಡಿ ಒಂದು 5 ನಿಮಿಷ ಮುಚ್ಚಿಟ್ರೆ ಈ ರೀತಿ ಉಪ್ಕೊಂಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಯಾವುದೂ ಒಂದು ಓಪನ್ ಆಗಿಲ್ಲ. ಈ ಮೆಥಡಲ್ಲಿ ಮಾಡಿ ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಕೆಲವರಿಗೆ ಜಾಮೂನು ಐಸ್ ಕ್ರೀಮ್ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಐಸ್ ಕ್ರೀಮ್ನ ಸ್ವಲ್ಪ ಮೆಲ್ಟ್ ಮಾಡಿದ್ದೀನಿ, ಸ್ವಲ್ಪ ಲಿಕ್ವಿಡ್ ರೀತಿ ಮಾಡಿ ಅದಕ್ಕೆ ಜಾಮೂನ್ ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಬೇಕೆಂದರೆ ಹಾಕೋಬೋದು. ಆವಾಗ ನೀವು ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿ ಜಾಮೂನ್ ಹೀರ್ಕೊಳ್ಳುತ್ತೆ, ಅದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಯಾರಿಗೆಲ್ಲ ಇಷ್ಟ ಟ್ರೈ ಮಾಡಿ ನೋಡಿ. ನಾನಿವಾಗ ಮತ್ತೆ ಜಾಮೂನ್ಗಳನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ.
ಯಾವುದೋ ಈ ಜಾಮೂನ್ ಮಾಡಿದ್ದು ಫೇಲ್ ಆಯಿತು ಅಂತ ಅಂದ್ಕೊಳ್ಳೋಗೇ ಇಲ್ಲ, ಕರೆಕ್ಟಾಗಿ ಬರುತ್ತೆ. ಮಾಡಿ ನೋಡಿ. ನಾನಿಲ್ಲಿ ಇವಾಗ ಸಿರಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲಿಂದ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬೋದು. ನಾನಿಲ್ಲಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಐಸ್ ಕ್ರೀಮ್ ಜೊತೆ ಜಾಮೂನ್ ಹಾಗೆ ಶುಗರ್ ಸಿರಪ್ ಜೊತೆ ಜಾಮೂನ್ ಎರಡೂ ಸಹ ರೆಡಿಯಾಗಿದೆ. ವಿಡಿಯೋ ನೋಡಿದ್ರಿ ಅಲ್ವಾ? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹೊಸದಾಗಿ ನೋಡೋರು. ಹಾಗೆ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.